ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನಪ್ಪ ವಿಚಾರ ಅಂದರೆ, ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಎಲ್ಲರೂ ನೋಡಿ ಕೇಳಿಸ್ಕೊಳ್ಳಿ. ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂಗನವಾಡಿ ಕಾರ್ಯಕರ್ತರಿಗೆ ನನ್ನೊಂದು ಮಾತು, ನೀವು ಸಂಬಳ ಸರಿಯಾಗಿ ಕೊಡಲಿಲ್ಲ, ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ, ಅದು ಬೇಕು ಇದು ಬೇಕು ಅಂತಂದು ಹೇಳ್ಬಿಟ್ಟು ಬಂದು ಬೆಂಗಳೂರಲ್ಲಿ ಸ್ವತಂತ್ರ ಉದ್ಯಾನದ ಹತ್ರ ಇದು ಹೋರಾಟ ಮಾಡ್ತೀರಿ. ನೀವು ಆ ಪಾರ್ಕ್ ಹತ್ರ ಅಲ್ಲಿ ಎಲ್ಲೆಲ್ಲಿಂದನೋ ಬಂದು ಯಾವುದ್ಯಾವುದೋ ಜಿಲ್ಲೆಯಿಂದ ಬಂದು ಎಲ್ಲರೂ ಹೋರಾಟ ಮಾಡ್ತೀರಿ. ಇವತ್ತು ಕೆಲವರು ಏನು ಮಾಡ್ತಾಯಿದ್ದೀರಿ, ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಏನು ಆಹಾರ ಪದಾರ್ಥಗಳು, ಏನು ಊಟ ಮಾಡುವ ಪದಾರ್ಥಗಳನ್ನು ಇವತ್ತು ನೀವು ಅದನ್ನು ಉಳಿಸ್ಕೊಂಡು ಮನೆಗೆ ತಗೊಂಡೋಗಿ ಹಂಚ್ಕೊಂತಿದ್ದೀರಿ ಎಲ್ಲರೂ. ಆ ಟೀಚರ್ ಆಗಿರ್ಬೋದು, ನೀವಾಗಿರ್ಬೋದು, ಇನ್ನು ಅಧಿಕಾರಿಗಳಾಗಿರ್ಬೋದು. ಆಮೇಲೆ ಸರ್ಕಾರ ಕೊಡಲಿಲ್ಲ, ಸರ್ಕಾರದವ್ರನ್ನ ಬೈಯೋದು. ಆಮೇಲೆ ಸರ್ಕಾರ ಸರಿಯಾಗಿ ಕೊಡ್ತಾಯಿಲ್ಲ, ಕೆಡ್ದಾಗ ಕೊಡ್ತಾಯಿದೆ, ಅಳಿಸಿದ್ದು ಕೊಡ್ತಾಯಿದೆ, ಕೊಳತೋಗಿದ್ದು ಕೊಡ್ತಾಯಿದೆ ಅಂತ ಹೇಳಿಬಿಟ್ಟು ನೀವು ಸರ್ಕಾರನ ಬೈತೀರಿ. ನಿಮ್ಮ ಕೈಲಾದರೆ ನೀವು ಅಲ್ಲಿ ಕೆಲಸ ಮಾಡಿ. ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಇವತ್ತು ಕೆಲಸ ಇಲ್ಲದೇ ಪಾಪ ಯಾವುದ್ಯಾವುದೋ ಕೆಲಸಕ್ಕೆ ಹೋಗಿ ಭಿಕ್ಷೆ ಬಡ್ಕೊಂಡು ಅದು ಇದು ಜೀವನ ಮಾಡ್ತಾಯಿದ್ದಾರೆ. ಆದರೆ ನೀವು ಕೆಲಸ ಇದ್ದರೂ ಕೂಡ, ನಿಮಗೆ ಸರ್ಕಾರ ಸರಿಯಾಗಿ ಸಂಬಳ ಕೊಟ್ಟರೂ ಕೂಡ ಇವತ್ತು ನೀವು ಅಲ್ಲಿ ಮೊಟ್ಟೆ ಕದಿಯೋದು, ಬೇಳೆ ಕದಿಯೋದು, ಅಕ್ಕಿ ಕದಿಯೋದು, ಎಣ್ಣೆ ಕದಿಯೋದು, ಬೆಲ್ಲ ಕದಿಯೋದು, ಇದೆಲ್ಲ ಮಾಡ್ತಾಯಿದ್ರಲ್ಲ. ನಾಚಿಕವಲ್ಲ ನಿಮಗೆ? ಸ್ವಲ್ಪನಾದರೂ ಮನುಷ್ಯತ್ವ, ಮಾನವೀಯತೆ ಏನಾದರೂ ಇಲ್ವೋ ನಿಮಗೆ? ಈ ಥರ ಮಾಡು ಅಂತಂದು ಹೇಳಿದ್ದಾರೆ ಯಾರಾದರೂ ನಿಮಗೆ? ನಿಮ್ಮ ಮನೇಲಿ ಇದೇ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ ನಿಮಗೆಲ್ಲ. ಈ ಥರ ಯಾರೋ ಒಬ್ಬರು ಮಾಡೋದಕ್ಕೆ ನಾಳೆಲ್ಲ ಅಂಗನವಾಡಿ ಎಲ್ಲ ಅಂಗನವಾಡಿಗಳೆಲ್ಲ ಮುಚ್ಚಿಬಿಟ್ರೆ ನೀವೇನು ಮಾಡ್ತೀರ? ಅವಾಗ ಏನು ಗೆಣಸ್ಕೊಳಕ್ಕೆ ಹೋಗ್ತೀರಾ? ಇಲ್ಲ ಆಲೂಗಡ್ಡೆ ಕೀಳಕ್ಕೆ ಹೋಗ್ತೀರ ನೀವೆಲ್ಲ? ಏನು ಮಕ್ಕಳಿಗೆ ಕೊಟ್ಟರೆ ನೀವೆಲ್ಲ ನೀವು ತಗೊಂಡೋಗಿ ಬ್ಯಾಬಡ್ಕಂತಾರಲ್ಲ, ನಾಚಿಕಲ್ಲ ನಿಮಗೆಲ್ಲ? ಏನು ಒಬ್ಬರು ಮಾಡಿಬಿಟ್ರೆ ಎಲ್ಲ ಕರ್ನಾಟಕ ತುಂಬ ಎಲ್ಲ ಬಂದ್ ಮಾಡಿ ಕೂತ್ಕೊಂತಾರೆ. ಅವಾಗ ನಾಳೆ ಇನ್ನು ಸ್ವಲ್ಪ ದಿನ ಅಷ್ಟೇ ಅಂಗನವಾಡಿಗಳು ಮುಚ್ಚಿಬಿಡ್ತಾರೆ. ಹಿಂಗೆ ಆಡ್ತಾಯಿದ್ರು ನೋಡಿ. ಇವತ್ತು ಅಜಿಮ್ ಪ್ರೇಮ್ಜಿ ಅವರು 1500 ಕೋಟಿ ಮಕ್ಕಳಿಗೆ ಏನೋ ಮೊಟ್ಟೆ ತಿನ್ನಬೇಕಂತ ಕೊಟ್ಟಿದ್ದಾರೆ, ಮೊಟ್ಟೆ ಕೊಡಿಸಿ ಅಂತ ಕೊಟ್ಟಿದ್ದಾರೆ. ಆದರೆ ಮಕ್ಕಳಿಗೆ ಮೊಟ್ಟೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. 1500 ಕೋಟಿ ಎಲ್ಲೂ ಹೋಗುತ್ತಾ ಬಿಡ್ತಾ ಗೊತ್ತಿಲ್ಲ. ಇದೇ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಕೆಲವು ಪೇಪರಲ್ಲಿ ನೋಡಿದ್ದೀವಿ. ಅಜಿಮ್ ಪ್ರೇಮ್ಜಿ ಅವರು 1500 ಕೋಟಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಆಹಾರವಾಗಿ ಮೊಟ್ಟೆ, ಒಳ್ಳೊಳ್ಳೆ ಮೊಟ್ಟೆ ಕೊಡಲಿ ಅಂತಂದೇಳಿ ಕೊಟ್ಟಿದ್ದಾರೆ. ಅದು ನೇರ ಮಕ್ಕಳಿಗಂತೂ ಹೋಗಲ್ಲ. ಎಷ್ಟೋ ಮಕ್ಕಳಿಗೆ ಹೋಗೋದೇ ಇಲ್ಲ ಅದು. ಅದರಲ್ಲಿ ಮುಕ್ಕಾಲು ಭಾಗ ಮಕ್ಕಳಿಗೆ ಹೋಗುವುದಿಲ್ಲ. ಯಾರ್ಯಾರ ಕೈ ಸೇರಬೇಕೋ ಅವ್ರ ಕೈಗೆ ಸೇರುತ್ತೆ. ಈ ಥರ ಅಜಿಮ್ ಪ್ರೇಮ್ಜಿ ಅವರು ದುಡ್ಡು ಕೊಡೋ ಬದಲು ಸುಮ್ಮನೆ ಎಲ್ಲರಿಗೂ ಹೋಗಿ ಇಷ್ಟು ಮೊಟ್ಟೆ ಇವರೇ ಸಪ್ಲೈ ಮಾಡಿದ್ರು ಚೆನ್ನಾಗಿರೋ, ಹೆಂಗೆ ಮಾಡಿದ್ರು ಒಟ್ಟು ಏನೇ ಮಾಡಿದ್ರು ಅದರಲ್ಲಿ 80% ದುರುಪಯೋಗ ಆಗುತ್ತೆ. ಇನ್ನು 20% ಮಾತ್ರ ಒಳ್ಳೇದಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ 80% ಸರ್ಕಾರ ಏನೇ ಒಳ್ಳೇದು ಮಾಡಲಿ ಅದರಲ್ಲಿ 80% ದುರುಪಯೋಗನ ಆಗೋದು. ಯಾವುದು ಒಳ್ಳೇದಾಗಲ್ಲ. ಯಾವುದೇ ಸರ್ಕಾರ ಬಂದರೂ ಅಷ್ಟೇ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಏನಾರ ಮಾಡಲಿ, ಆದರೆ ಅದರಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋರು ಜಾಸ್ತಿ. ಆಮೇಲೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತಗೊಂಬರೋದು ಯಾರು? ಅಧಿಕಾರಿಗಳು ಮತ್ತು ಇವರು ಅಂಗನವಾಡಿ ಕಾರ್ಯಕರ್ತರು, ಅವರು ಟೀಚರ್ಗಳು ಎಲ್ಲ ಸೇರ್ಕೊಂಡು. ಇವತ್ತು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅದೇ, ಅಲ್ಲಿ ಕೂಡ ಎಷ್ಟೋ ಜನ ಮೇಸ್ಟ್ರುಗಳು ಅಕ್ಕಿ ಬೇಳೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಏನು ಬಂದಿರ್ತದಲ್ಲ ಮಕ್ಕಳಿಗೆ ಕೊಡುವಂಥದ್ದು, ಅದನ್ನೆಲ್ಲ ಮನೆಗೆ ತಗೊಂಡು ಹೋಗ್ತಾರಂತೆ. ತುಂಬ ಜನ ಮನೆಗೆ ತಗೊಂಡು ಹೋಗ್ತಾಯಿದ್ರಂತೆ ಮೇಸ್ಟ್ರುಗಳು, ಅಡುಗೆ ಮಾಡೋರು. ಆಮೇಲೆ ಸಂಬಳ ಕೊಟ್ಟಿಲ್ಲ ನಮಗೆ, ಈ ಸರ್ಕಾರನ ಬೈಯೋದು ಸರ್ಕಾರಗಳನ್ನು. ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಒಳ್ಳೇದನ್ನ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಂಡ್ರೆ ಅದು ಭಾಳ ದಿನ ಇರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಹೊಂಟೋಗುತ್ತೆ. ಅದರಿಂದ ಸರ್ಕಾರಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಥವೆಲ್ಲ ಕೊಡೋ ಬದಲು ಮೇಸ್ಟ್ರುಗಳಿಗೆ ಅವರಿಗೆಲ್ಲ ಒಳ್ಳೆ ಸಂಬಳ ಕೊಟ್ಟು ಸುಮ್ಮನಿದ್ದು ಬಿಡಿ. ಅವ್ರ ಮಕ್ಕಳಿಗೆ ಏನಾರ ನೀವು ಏನು ಕೊಡೋಕೆ ಹೋಗಬೇಡಿ ನೀವು ದಯವಿಟ್ಟು. ಯಾಕಂದರೆ ಒಳ್ಳೆ ಕೆಲಸ ಕೊಡಿ ಜನಗಳಿಗೆ. ಕೆಲಸ ಇದ್ದರೆ ಜನ ತಮ್ಮ ಮಕ್ಕಳನ್ನ ಅದ್ಭುತವಾಗಿ ಸಾಕ್ತಾರೆ. ಕೆಲಸ ಇಲ್ಲಂದ್ರೂ ಇವತ್ತು ಸಾಲ ಮಾಡಿದ್ರೂ ಸಾಕ್ತಾರೆ. ಯಾಕಂದರೆ ಅವ್ರವ್ರ ಮಕ್ಕಳು ಚೆನ್ನಾಗಿರಬೇಕು, ಅವ್ರ ಮಕ್ಕಳು ಭಾಳ ಅದ್ಭುತವಾಗಿ ಓದಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ನಾಗರಿಕನಿಗಿದೆ. ಅದರಿಂದ ಸರ್ಕಾರ, ಅಧಿಕಾರಿಗಳು, ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರೂ ಇದರಲ್ಲಿ ನೀವು ದುಡ್ಡು ಮಾಡ್ಕೊಳ್ಳೋ ಬದಲು ಸುಮ್ಮನೆ ಈ ಥರ ಮೊಟ್ಟೆ ಊಟ ಕೊಡೋ ಬದಲು ಒಳ್ಳೆ ಎಜುಕೇಷನ್ ಕೊಡಿ ಮಕ್ಕಳಿಗೆ, ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಒಳ್ಳೊಳ್ಳೆ ಮೇಸ್ಟ್ರುಗಳನ್ನ ಹಾಕಿ ಶಾಲೆಗಳಿಗೆ, ಅಂಗನವಾಡಿಗಳಿಗೆ. ಆವಾಗ ಒಳ್ಳೆ ಹುಡುಗರು ಎಜುಕೇಷನ್ ವಿದ್ಯೆ ಕಲಿತಾರೆ, ಅವಾಗ ಒಳ್ಳೆ ಬುದ್ಧಿ ಕಲಿತಾರೆ. ಅದು ಬಿಟ್ಬಿಟ್ಟು ಈ ಥರ ಹೋಗಿ ಮೊಟ್ಟೆಗಳು ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಕಲಿತಾವವು? ಮನೇಲಿ ಏನು ಊಟ ಸಿಗಲ್ವ ಮಕ್ಳಿಗೆ? ಹಂಗಾರೆ ಏನು ಮನೇಲಿ ಉಪವಾಸ ಬರ್ತಾರೆ ಅವರು? ಬೇಡ. ನಾವು ಕೂಡ ಓದಿದ್ದೀವಿ, SLC ಗಂಟ ಓದಿದ್ದೀವಿ. ಆದರೆ ನಮಗೆ ಯಾವುದೋ ಊಟ ಗೀಟ ಇದೆಲ್ಲ ಕೊಟ್ಟಿಲ್ಲ. ಒಳ್ಳೊಳ್ಳೆ ಮೇಸ್ಟ್ರುಗಳಿದ್ರು, ಒಳ್ಳೆ ವಿದ್ಯೆ ಕಲಿಸಿದ್ರು, ಒಳ್ಳೆ ಗುರುಗಳಿದ್ದರು. ನಿಜವಾಗ್ಲೂ ಅದ್ಭುತವಾದ ನಾವು ಪುಣ್ಯ ಮಾಡಿದ್ವಿ ಅನಿಸುತ್ತೆ. ಯಾಕಂದರೆ ಅಂಥ ಮೇಸ್ಟ್ರುಗಳಿದ್ರು, ಏನು ತಲೆ ಕಟ್ಟದು ಓದ್ಸೋರು ನಮಗೆ. ಈ ಕಟ್ಟದು ಬಿಟ್ಟರೆ ಏಯಪ್ಪ ಹೋಗಿ ಮೇಸ್ಟ್ರನ್ನ ಕಟ್ಟದು ಬಿಡ್ತಾರೆ. ಅಂಥ ಮಕ್ಕಳು ಇದ್ದಾವೆ ಇವತ್ತು. ಅಂಥ ಅಪ್ಪ ಅಮ್ಮಂದಿರು ಇದ್ದಾರೆ. ಮಕ್ಕಳನ್ನ ಬೈಯೋಂಗಿಲ್ಲ, ಮಕ್ಕಳನ್ನ ಹೊಡೆಯೋಂಗಿಲ್ಲ. ಆ ರೀತಿ ಇವತ್ತು ಮಕ್ಕಳಿಗೆ ಒಂಥರ ಭಯ ಹುಟ್ಟಿಸಿ ಮಕ್ಕಳೇ ಇವತ್ತು ಮಕ್ಕಳನ್ನ ಕಂಡ್ರೆ ಮೇಸ್ಟ್ರು ಎದುರ್ತಾರೆ, ತಂದೆ ತಾಯಿನ ಎದುರ್ತಾರೆ. ಆ ಮಟ್ಟಕ್ಕೆ ಇವತ್ತು ಮಕ್ಕಳು ಬೆಳ್ಕೊಂಡಿದ್ದೇವೆ. ನಮಗೆ ಏನು ಹೇಳೋರು? ಕಟಿಯಾರು ಮೇಸ್ಟ್ರು, ತಲೆ ಕಟಿಯಾರು, ಹೆಂಗೆ ಬೇಕಂಗೆ ಹೊಡಿಯೋರು. ಏನು ಚಿಂತೆ ಮಾಡ್ತಾ ಇರಲಿಲ್ಲ, ಎದುರ್ಕಂತೂ ಇರಲಿಲ್ಲ. ಮೇಸ್ಟ್ರು ಮಕ್ಕಳೇ ನಮ್ಮ ಅಪ್ಪದ್ರಿಗೆ ಹೊಡಿರಿ ಮೇಸ್ಟ್ರು, ಇನ್ನೂ ಬೋಳಿ ಮಗನಿಗೆ ಇನ್ನೂ ಹೊಡಿರಿ ಅನ್ನೋರು. ಅಂತಂಥ ತಂದೆ ತಾಯಿದ್ರಿದ್ದರು ಹೊಡಿಸಿ.
ನಮ್ಮನ್ನೇನು ಕೇಳಬೇಡ್ರಿ, ಹೊಡೆದು ಬುದ್ಧಿ ಹೇಳ್ರಿ ಅನ್ನೋರು. ಇವಾಗ ಹಂಗಲ್ಲ, ಹೊಡೆಯಂಗಿಲ್ಲ ರೀ, ನಾವೇನು ಫೀಸ್ ಕಟ್ಟಿಲ್ವಾ, ಏನು ಪುಕ್ಸಟ್ಟು ಹೇಳ್ಕೊಡ್ತೀರ ನೀವು, ಈ ಥರ ಎಲ್ಲ ತಂದೆ ತಾಯಿಗಳು ಮೇಷ್ಟ್ರಿಗೆ ಆವಾಜ್ ಆಗ್ತಾರೆ ಮಕ್ಕಳು ಮುಂದೆ. ನೀವು ಸಪ್ರೇಟಾಗಿ ಮಾತಾಡಿಕೊಳ್ಳಿ ಹೋಗಿ, ಆದರೆ ಮಕ್ಕಳು ಮುಂದೆ ಮೇಷ್ಟ್ರುಗಳಿಗೆ ಈ ಥರ ಕೆಟ್ಟದಾಗೆಲ್ಲ ಮಾತಾಡೋಕೆ ಹೋಗಬೇಡಿ, ಒಳ್ಳೇದಾಗಲ್ಲ. ಮಕ್ಕಳು ಒಳ್ಳೆ ಬುದ್ಧಿ ಕಲಿಸಿ, ಮಕ್ಕಳಿಗೆ ಒಳ್ಳೆ ಜ್ಞಾನ, ಒಳ್ಳೆ ಬುದ್ಧಿ, ಒಳ್ಳೆ ಎಜುಕೇಷನ್ನು ಇದೆಲ್ಲ ಕಳಿಸಿದ್ರೆ ಒಳ್ಳೆ ಪ್ರಜ್ಞಾವಂತರಾಗ್ತಾರೆ. ಇಲ್ಲ ಅಂದರೆ ಗೊತ್ತಾಯ್ತಲ್ಲ, ಏನೇನು ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ ಇವತ್ತು, ಗಾಂಜಾ ಪೀಂಜಾ ಎಲ್ಲ ಓಡಾಡ್ತವೆ. ಈ ಅಂಥ ಕಾಲ ಇವತ್ತು. ಮಕ್ಕಳುಗಳು ಹೆಂಗೆ ಆಗ್ತಾಯಿದ್ರೆ ಎಲ್ಲ ನೋಡ್ತಾ ಇದ್ದೀವಿ. ಸುಮ್ಮನೆ ನನ್ನ ಮಗಳನ್ನ ಹಾಳು ಮಾಡಿಬಿಟ್ಟು ಅಯ್ಯೋ ಅವನ ಜೊತೆ ಸೇರ್ಕೊಂಡು ಹಾಳೋದಾಗ ಇವನ ಜೊತೆ ಸೇರ್ಕೊಂಡು ಹಾಳೋದು ಅಂತ ಹೇಳ್ತಾ ಇದ್ವಿ. ಅದು ದಯವಿಟ್ಟು ಬೇಡ. ದಯವಿಟ್ಟು ಎಲ್ಲರಿಗೂ ಒಳ್ಳೆ ಬುದ್ಧಿ ಕಲಿಸಿ ಮಕ್ಕಳಿಗೆ. ಆಮೇಲೆ ಈ ಅಂಗನವಾಡಿ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿ, ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಬಿಟ್ಬಿಡಿ, ಎಲ್ಲರ ಹೊಲ್ದಾಗ ಗಿಲ್ದಾಗ ಏನಾರು ಕೆಲಸ ಮಾಡ್ಕೊಂಡು ಜೀವನ ಮಾಡಿ. ಆ ಕೆಲಸ ಮಾಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಅದರಿಂದ ನೀವು ಬೇಡ, ಇಂಥ ಮಣ್ಣು ತಿನ್ನೋಕ್ಕೆ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಇಂಥ ಸಗಣಿ ತಿನ್ನೋಕ್ಕೆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಒಬ್ಬರಿಂದ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಅಂಗನವಾಡಿಗೆ ಕೆಟ್ಟ ಹೆಸರು ಬರ್ತಾಯಿದೆ. ಅದರಿಂದ ಇನ್ನೂ ಸ್ವಲ್ಪ ದಿನವಾದ ಅವ್ನು ಮುಚ್ಚಿ ಹಾಕ್ಬಿಡ್ತಾರೆ, ಅಂಥ ಕೆಲಸ ಮಾಡ್ತಾರೆ. ಅದರಿಂದ ಬೇಡ. ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.